ಮುಳಬಾಗಿಲು ತಾಲೂಕು ಆವನಿ ಹೋಬಳಿ ದೇವರಾಯ ಸಮುದ್ರ ಕಂದಾಯ ವೃತ್ತದ ಕಮ್ಮದಟ್ಟಿ ಕಾಮನೂರು ವ್ಯಾಪ್ತಿಗೆ ಸೇರಿದಂತಹ ಸರ್ಕಾರಿ ಭೂಮಿಗಳನ್ನು ಉಳಿಸುವವರು ಯಾರು? ಕಂದಾಯ ಅಧಿಕಾರಿಗಳು ಉಳಿಸ್ತಾರಾ? ಸರ್ವೆ ಅಧಿಕಾರಿಗಳು ಉಳಿಸ್ತಾರಾ? ಜಿಲ್ಲಾಡಳಿತ ಉಳಿಸ್ತಾರಾ? ಇಲ್ಲ AC ಸಾಹೇಬರು ಉಳಿಸ್ತಾರಾ? ಇಲ್ಲ ಸರ್ಕಾರದ ಕಂದಾಯ ಮಂತ್ರಿಗಳು ಉಳಿಸ್ತಾರಾ? ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅಭಿವೃದ್ಧಿಗಾಗಿ 1 ಎಕರೆ ಇಲ್ಲ 1 ಗುಂಟೆ ಜಮೀನು ಕೇಳಿದರೆ ಇಲ್ಲಿ ಅಧಿಕಾರಿಗಳಿಗೆ ಕಣ್ಣಿಗೆ ಕಾಣಿಸಲ್ಲ. ಆದರೆ ಬೆಂಗಳೂರು ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಡವರ ಜಮೀನನ್ನು, ಗೋಮಾಳ ಜಮೀನನ್ನು, ಸರ್ಕಾರಿ ಜಮೀನನ್ನು, ಕೆರೆ ಕುಂಟೆ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡು ರಾಜಾರೋಷವಾಗಿ ಈ ನೋಡಿ ಯಾವ ರೀತಿ ಕಲ್ಲುಗಳು ಹೊಡೆದು ಎಲ್ಲ ಗಣಿ ಇಲಾಖೆ ಪರ್ಮಿಷನ್ ಇರಲ್ಲ, ಪಂಚಾಯತಿ ಪರ್ಮಿಷನ್ ಇಲ್ಲ, ಯಾವ ಇಲಾಖೆನೂ ಪರ್ಮಿಷನ್ ಇಲ್ಲ. ಆದರೆ ಒಬ್ಬ ಸಣ್ಣ ಪುಟ್ಟ ರೈತ 1 ಎಕರೆಗೆ 1 ಲೋಡ್ ಮಣ್ಣೆತ್ಕೊಳ್ಬೇಕಾದ್ರೆ 101 ಕಾನೂನು ಕೇಳ್ತಿರಲ್ಲ ಸ್ವಾಮಿ. ಇದು ಯಾವ ನ್ಯಾಯನಪ್ಪ? ಯಾವ ನ್ಯಾಯ? ನಾನು ಈ ಕೂಡಲೇ ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಂದಾಯ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಒಂದು ಪ್ರಶ್ನೆ ಮಾಡ್ತಾಯಿದ್ದೀವಿ. ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಕಮ್ಮದಟ್ಟಿ ಕಾಮನೂರು ವ್ಯಾಪ್ತಿಯ ಟೋಲ್ ಪಕ್ಕದಲ್ಲಿರುವ 106 ಎಕರೆ ಅಕ್ರಮ ಒತ್ತುವರಿಯನ್ನು ಭೂಗಳ್ಳರಿಂದ ಯಾರು ರಕ್ಷಣೆ ಮಾಡ್ತೀರಾ? ನೀವು ರಕ್ಷಣೆ ಮಾಡ್ತೀರಾ? ನಾನು ರಕ್ಷಣೆ ಮಾಡಲಪ್ಪ? ಯಾರು ರಕ್ಷಣೆ? ಸಾರ್ವಜನಿಕರಿಗೆ ಎಚ್ಚರಿಕೆ, ದಯವಿಟ್ಟು ನಿಮ್ಮ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಗೋಮಾಳ, ಕೆರೆ, ರಾಜಕಾಲುವೆಯನ್ನು ಉಳಿಸದೇ ಹೋದರೆ ಇತ್ತೀಚೆಗೆ ಸುರಿಯುತ್ತಿರೋ ಹೊರ ರಾಜ್ಯಗಳಲ್ಲಿ ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಯಾವ ರೀತಿ ಅವಾಂತರ ಸೃಷ್ಟಿ ಮಾಡ್ತದೆ. ಆ ಅವಾಂತರಗಳಿಂದ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ಜಲಮೂಲಗಳನ್ನು ಉಳಿಸಿಕೊಳ್ಳಲೇಬೇಕು. ಇಲ್ಲವಾದರೆ ಆ ರಾಜ್ಯಗಳಿಗೆ ಬಂದಂತಹ ಪರಿಸ್ಥಿತಿಯೂ ಸಹ ನಮಗೆ ಬರುವ ಕಾಲ ದೂರವಿಲ್ಲ. ಈ ಕೂಡಲೇ ಸಂಬಂಧಪಟ್ಟ ಎಲ್ಲ ನಾಗರಿಕ ಪ್ರಜ್ಞಾವಂತರು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿನ ಕಮ್ಮದಟ್ಟಿ ಕಾಮನೂರೆಲ್ಲ ಟೋಲ್ ಪಕ್ಕದಲ್ಲಿರುವಂಥ 106 ಎಕರೆ ಗೋಮಾಳ ಜಮೀನು ಭೂಗಳ್ಳರಿಂದ ರಕ್ಷಣೆ ಮಾಡಲು ಪ್ರತಿ ಹಳ್ಳಿಗೊಬ್ಬವರಂತೆ ವೀರ ಯೋಧರಂತೆ ಬಂದು ಸರ್ಕಾರಿ ಭೂಮಿಯನ್ನು ಉಳಿಸಿಕೊಳ್ಳಬೇಕೆಂತೇಳಿ ಈ ಮೂಲಕ ಸಂಬಂಧಪಟ್ಟ ಎಲ್ಲ ಪ್ರಜ್ಞಾವಂತ ಗ್ರಾಮೀಣ ಪ್ರದೇಶದ ಯುವ, ಹಿರಿಯ, ಕಿರಿಯ ಎಲ್ಲ ಒಂದು ಪ್ರಜ್ಞಾವಂತ ನಾಗರಿಕರಲ್ಲಿ ಮನವಿಯನ್ನು ಮಾಡ್ತಾಯಿದ್ವಿ.